Hello everyone. In today's class, we'll discuss about KSET or NET Quiz 1 General Knowledge Important Question Answers from Old Question Paper. Here I have referred old question paper for this quiz. So don't miss this quiz. If you are preparing for KSET or NET exam, then every day you can refer my video. ಕೆಸೆಟ್ ಅಥವಾ ನೆಟ್ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ವಿದ್ಯಾರ್ಥಿಗಳು ತಪ್ಪದೇ ಈ ವಿಡಿಯೋವನ್ನು ನೋಡಿ. ಇಫ್ ಯು ಲೈಕ್ ಮೈ ವಿಡಿಯೋ ದೆನ್ ಗಿವ್ ಯುವರ್ ವ್ಯಾಲ್ಯೂಯಬಲ್ ಲೈಕ್ ಟು ಮೈ ವಿಡಿಯೋ, ದೆನ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ನೌ ವಿ ವಿಲ್ ಸ್ಟಾರ್ಟ್ ದಿ ಕ್ವಿಜ್. ಫಸ್ಟ್ ಕ್ವಶನ್, NIRF ಸ್ಟ್ಯಾಂಡ್ಸ್ ಫಾರ್ ಅಂದರೆ NIRF ಇದರ ವಿಸ್ತೃತ ರೂಪವೇನು? ಆಪ್ಷನ್ ಎ ನ್ಯಾಷನಲ್ ಇಂಟಿಗ್ರೇಟೆಡ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಆಪ್ಷನ್ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ಫ್ರೇಮ್ವರ್ಕ್, ಆಪ್ಷನ್ ಡಿ ನ್ಯಾಷನಲ್ ಇಂಟಿಗ್ರೇಟೆಡ್ ರಿಸರ್ಚ್ ಫ್ರೇಮ್ವರ್ಕ್. ಗೆಸ್ ಯುವರ್ ಆನ್ಸರ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಆಪ್ಷನ್ ಬಿ ಇದು ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 2, ವಾಟ್ ಈಸ್ ನೆಟ್ನೋಗ್ರಾಫಿ? ನೆಟ್ನೋಗ್ರಾಫಿ ಎಂದರೇನು? ಆಪ್ಷನ್ ಎ ಡಿಜಿಟಲ್ ಇನ್ವೆಸ್ಟಿಗೇಷನ್, ಆಪ್ಷನ್ ಬಿ ಮಾರ್ಕೆಟ್ ರಿಸರ್ಚ್ ಆಫ್ ನೆಟಿಜನ್ಸ್, ಆಪ್ಷನ್ ಸಿ ಸೋಷಿಯಲ್ ಮೀಡಿಯಾ ರಿಸರ್ಚ್, ಆಪ್ಷನ್ ಡಿ ಆನ್ಲೈನ್ ಎಥ್ನೋಗ್ರಾಫಿ ರಿಸರ್ಚ್. ಗೆಸ್ ಯುವರ್ ಆನ್ಸರ್. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ ಆನ್ಲೈನ್ ಎಥ್ನೋಗ್ರಾಫಿ ರಿಸರ್ಚ್. ಆಪ್ಷನ್ ಡಿ ಇದು ಸರಿಯಾದಂತಹ ಉತ್ತರ. ನೌ ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿಯಲ್ಲ? ಆಪ್ಷನ್ ಎ ಶಿಶು, ಆಪ್ಷನ್ ಬಿ ನಾರಿ, ಆಪ್ಷನ್ ಸಿ ತರುಣ್, ಆಪ್ಷನ್ ಡಿ ಕಿಶೋರ್. ಗೆಸ್ ಯುವರ್ ಆನ್ಸರ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಾರಿ. ಇಲ್ಲಿ ಆಪ್ಷನ್ ಬಿ ನಾರಿ ಇದು ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 4, ವಿಚ್ ಆಫ್ ದೀಸ್ ಈಸ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಕೋವಿಡ್ ವ್ಯಾಕ್ಸಿನ್? ಇವುಗಳಲ್ಲಿ ಯಾವುದು ಭಾರತ ಉತ್ಪಾದಿಸಿದ ಕೋವಿಡ್ ಲಸಿಕೆಯಾಗಿದೆ? ಆಪ್ಷನ್ ಎ ಮಾಡೆರ್ನಾ, ಆಪ್ಷನ್ ಬಿ ಸ್ಪುತ್ನಿಕ್ ವಿ, ಆಪ್ಷನ್ ಸಿ ಕೋವ್ಯಾಕ್ಸಿನ್, ಆಪ್ಷನ್ ಡಿ ಕೊರೋನಾ ವ್ಯಾಕ್. ಹಿಯರ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ ಕೋವ್ಯಾಕ್ಸಿನ್. Moderna and Corona vaccine, these two are manufactured in USA, and B Sputnik V, it is manufactured in Russia, but here option C Covaxin is manufactured in India. Question number 5, SDGs means Sustainable Development Goals have specific targets to achieved by ಅಂದರೆ ಡ್ಯಾಶ್ರ ಹೊತ್ತಿಗೆ SDGಯು ನಿರ್ದಿಷ್ಟವಾದ ಗುರಿಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತ. ಆಪ್ಷನ್ ಎ 2022, ಆಪ್ಷನ್ ಬಿ 2040, ಆಪ್ಷನ್ ಸಿ 2030, ಆಪ್ಷನ್ ಡಿ 2025. ಗೆಸ್ ಯುವರ್ ಆನ್ಸರ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ 2030. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ವಾಟ್ ಈಸ್ ಡ್ಯಾಶ್ಬೋರ್ಡ್? ಡ್ಯಾಶ್ಬೋರ್ಡ್ ಎಂದರೇನು? ಆಪ್ಷನ್ ಎ ಇಟ್ ಈಸ್ ಸ್ಕೋರ್ ಕಾರ್ಡ್, ಆಪ್ಷನ್ ಬಿ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್, ಆಪ್ಷನ್ ಸಿ ಹೆಲ್ತ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್, ಆಪ್ಷನ್ ಡಿ ಕ್ಲೌಡ್ ಸ್ಟೋರೇಜ್. ಗೆಸ್ ಯುವರ್ ಆನ್ಸರ್. ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಟೂಲ್. ಆಪ್ಷನ್ ಬಿ ಇದು ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 7, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟಿ? ಅಂದರೆ ಈ ಕೆಳಗಿನವುಗಳಲ್ಲಿ ಅತ್ಯುನ್ನತ ಮಟ್ಟದ ಅರಿವಿನ ಸಾಮರ್ಥ್ಯ ಯಾವುದು? ಆಪ್ಷನ್ ಎ ನೋವಿಂಗ್, ಆಪ್ಷನ್ ಬಿ ಅನಲೈಸಿಂಗ್, ಆಪ್ಷನ್ ಸಿ ಇವ್ಯಾಲ್ಯುಯೇಟಿಂಗ್, ಆಪ್ಷನ್ ಡಿ ಅಂಡರ್ಸ್ಟ್ಯಾಂಡಿಂಗ್. ಹಿಯರ್ ದೀಸ್ 4 ಆರ್ ಸ್ಕಿಲ್ಸ್ ಆಫ್ ಬ್ಲೂಮ್ಸ್ ಟೆಕ್ಸಾನಮಿ. ಸೊ ಹಿಯರ್ ಗೆಸ್ ಯುವರ್ ಆನ್ಸರ್. Here correct answer is option C evaluating. Option A knowing means here recalling facts. Analyzing means breaking it down. And here option D understanding means here
here getting the meaning. So here correct answer is evaluating means judgment or analyzing. Question number 8. Classroom teaching is a type of dash. ತರಗತಿ ಕೊಠಡಿಯಲ್ಲಿನ ಬೋಧನೆಯು ಡ್ಯಾಶ್ನ ಒಂದು ವಿಧ ಅಂತ ಹೇಳ್ತಾರೆ. ಆಪ್ಷನ್ ಎ ಒನ್ ವೇ ಡೆಲಿವರಿ ಆಫ್ ಇನ್ಫಾರ್ಮೇಷನ್, ಆಪ್ಷನ್ ಬಿ ಓನ್ಲಿ ರೋಲ್ ಪ್ಲೇಯಿಂಗ್, ಆಪ್ಷನ್ ಸಿ ನಾನ್ ವರ್ಬಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಡಿಸ್ಕೋರ್ಸ್. ಗೆಸ್ ಯುವರ್ ಆನ್ಸರ್. ಹಿಯರ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ ಒನ್ ವೇ ಡೆಲಿವರಿ ಆಫ್ ಇನ್ಫಾರ್ಮೇಷನ್. ಆಯ್ಕೆ ಒಂದು ಸರಿಯಾಗಿದೆ. ಕ್ವಶನ್ ನಂಬರ್ 9. ವಿಚ್ ಬ್ರಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಜ್, ಇಟ್ಸ್ ಸ್ಟ್ರಕ್ಚರ್, ಮೆಥಡ್ ಆ್ಯಂಡ್ ವ್ಯಾಲಿಡಿಟಿ? ಅಂದರೆ ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ, ಅದರ ಸ್ವರೂಪ, ವಿಧಾನ ಮತ್ತು ಸಿಂಧುತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ಲಾಜಿಕ್, ಆಪ್ಷನ್ ಬಿ ಐಸ್ಥೆಟಿಕ್ಸ್, ಆಪ್ಷನ್ ಸಿ ಎಪಿಸ್ಟೆಮಾಲಜಿ, ಆಪ್ಷನ್ ಡಿ ಮೆಟಾಫಿಸಿಕ್ಸ್. ಗೆಸ್ ಯುವರ್ ಆನ್ಸರ್. Here correct answer is option C epistemology. ಆಯ್ಕೆ ಸಿ ಸರಿಯಾಗಿದೆ. ಕ್ವಶನ್ ನಂಬರ್ 10. ಯೂನಿಟ್ ಟೆಸ್ಟ್ಸ್, ಕ್ಲಾಸ್ ಟೆಸ್ಟ್ಸ್ ಆ್ಯಂಡ್ ಅಸೈನ್ಮೆಂಟ್ ಟೆಸ್ಟ್ಸ್ ಆರ್ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಡ್ಯಾಶ್. ಅಂದರೆ ಘಟಕ ಪರೀಕ್ಷೆಗಳು, ವರ್ಗ ಪರೀಕ್ಷೆಗಳು ಮತ್ತು ನಿಯೋಜಿತ ಪರೀಕ್ಷೆಗಳು ಡ್ಯಾಶ್ದ ಅಗತ್ಯ ಘಟಕಗಳಾಗಿವೆ. ಆಪ್ಷನ್ ಎ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಬಿ ಅನಲಿಟಿಕಲ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಸಿ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಗೆಸ್ ಯುವರ್ ಆನ್ಸರ್. ಹಿಯರ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್. ಆಯ್ಕೆ ಸಿ ಸರಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ದಿನನಿತ್ಯದ ಹೆಚ್ಚಿನ ಮಾಹಿತಿಗಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.